ಮನೆ ಕಟ್ಟೋದು ಅನ್ನೋದು ಒಂದು ದೊಡ್ಡ ಕನಸು. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ. ನನ್ನ ಮಿಸಸ್ ನಿಖಿತಾ, ನನ್ನ ಮಗ ಜಯಗಿರೀಶ್, ನನ್ನ ಪೇರೆಂಟ್ಸ್, ನನ್ನ ತಂದೆ ಮರೇಗೌಡ ಮತ್ತು ನನ್ನ ತಾಯಿ ಜಯಮ್ಮ. ಯೂಟ್ಯೂಬಲ್ಲಿ ಹಿಂಗೆ ಚೆಕ್ ಮಾಡಬೇಕಾದ್ರೆ buildAhome ಅನ್ನೋದು ಒಂದು ವಿಡಿಯೋ ಮಾಡಿಬಿಟ್ಟಿದ್ರು. ಸೊ ಅದನ್ನು ನಾನು ಚೆಕ್ ಮಾಡಿದಾಗ ಅದರದ್ದು ಅವ್ರ ಸೀರೀಸ್ ಆಫ್ ವಿಡಿಯೋಸ್ ಯಾರ್ಯಾರು ಮಾಡಿದ್ರು, ಬೇರೆ ಬೇರೆ ಕ್ಲೈಂಟ್ಸ್ ಎಲ್ಲ ನೋಡಿದೆ. ನನಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೇಜರ್ಲಿ ಕ್ಲೈಂಟ್ಸ್ ಕೊಟ್ಟಂಥ ರಿವ್ಯೂಗಳು ಎಲ್ಲ ನನಗೆ ಭಾಳ ಇಷ್ಟ ಆಯಿತು. ಅವಾಗ ಅದರಲ್ಲಿ ಪ್ರಿಸ್ಕ್ರಿಪ್ಷನ್ಸಲ್ಲಿ ಅವ್ರದ್ದು ನಂಬರ್ ಕೊಟ್ಟಿದ್ರು. ನಂಬರ್ ಕೊಟ್ಟಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಜಯನಗರ್ ಆಫೀಸಲ್ಲಿ ಫಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಮೀಟಿಂಗ್ ಸ್ಟಾರ್ಟ್ ಆದಾಗಲೇ ನನಗೆ ಒಂಥರ ಪಾಸಿಟಿವ್ ಎನರ್ಜಿ ಬಂತು. ಸೊ ನಮ್ಮ ಮನೆ ಬಿಲ್ಡ್ ಮಾಡ್ಬೋದು ಅಂತ. ಹಾಗಾಗಿ ಈಗ ನಾವು ಸನ್ರೂಫ್ ಮಾಡಿದ ಮೇನ್ ಉದ್ದೇಶ ಏನಂದರೆ, ಜನರಲ್ಲಾಗಿ ಬೆಳಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಬೆಳಕು ಈಸ್ ನಥಿಂಗ್ ಬಟ್ ಎ ಪಾಸಿಟಿವ್ ಎನರ್ಜಿ. ಸೊ ಫಸ್ಟು ಬೆಳಕು ಬಿದ್ದಾಗ ಮನೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತು. ಆ್ಯಂಡ್ ನಮ್ಮದು ಈಸ್ಟ್ ಫೋರ್ಸಿಂಗ್ ಡೋರ್ ಆಗಿರೋದ್ರಿಂದ ಬಿಸಿಲು ಬಿತ್ತಂಗೆ ಮನೆ ಒಳಗೆ ಬೀಳುತ್ತದೆ. ಮಿಸಸ್ಗೆ ಪೂಜಾ ರೂಮ್ ಅಂದರೆ ಭಾಳ ಇಷ್ಟ. ಆ್ಯಕ್ಚುಲಿ ನನಗೊಂದಿತ್ತು, ಸಿಂಪಲಾಗಿ ದೇವ್ರ ಮನೆ ಥರ ಮಾಡೋದು ಬೇಡ, ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಡೋಂತ. ಸೊ ಡಿಫ್ರೆಂಟಾಗಿ ನಾನು ಹೇಳಿದಾಗ buildAhome ಅವರು ಒಂದು ಹೊಸ ಕಾನ್ಸೆಪ್ಟ್ ಕೊಟ್ಟರು. ಸರ್, ನೀವು ನಾರ್ಮಲ್ ಜನರಲ್ ಪೂಜಾ ರೂಮ್ ಮಾಡಬೇಡಿ, ವಾಟರ್ ಫೌಂಟೇನ್ ಥರ ಮಾಡೋಣ ಅಂತ ಹೇಳಿ. ವಾಟ್ ಈಸ್ ವಾಟರ್ ಫೌಂಟೇನ್ ಅರ್ಥ ಆಗಿಲ್ಲ ನನಗೇನು ಅಂತ. ಹೇಗೆ ಬರುತ್ತೆ ಆ ಫೌಂಟೇನ್ ಎಲ್ಲ, ವಾಟರ್ ಹೇಗಾಗುತ್ತೆ? ಸೊ ಅವ್ರು ಹೇಳಿದ್ರು, ಈ ಥರ ಸ್ಟೆಪ್ ಮಾಡಿ ಎರಡೂ ಕಡೆ ಫೌಂಟೇನ್ ಮಾಡಿ ದೇವ್ರ ಮನೆಗೆ ಪಾಸಿಟಿವ್ ಇದ್ದಂಗೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅದು ಬಂದು ನಾನು ಮನೆಯಲ್ಲ ಡಿಸ್ಕಸ್ ಮಾಡಿದಾಗ, ಅಪ್ಪ ಅಮ್ಮನ ಡಿಸ್ಕಸ್ ಮಾಡಿದಾಗ ದೇ ಆರ್ ವೆರಿ ಹ್ಯಾಪಿ. ನನಗೂ ಅಷ್ಟೇ, ಅದು ನೋಡಿದಾಗ ಬೆಂಗಳೂರು ಆಫೀಸಲ್ಲಿ ಇದೇ ಥರ ಒಂದು ಡೆಮೋ ಇಟ್ಟಿದ್ದಾರೆ ಅವರು. ಸೊ ಅದರಿಂದನೇ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿ ನಾವು ಇದು ಬಂದ್ವಿ. ಸೊ ಶಿ ಈಸ್ ಆಲ್ಸೋ ವೆರಿ ವೆರಿ ಹ್ಯಾಪಿ. ಮಗನ ರೂಮು. ಸೊ ಮಗಂದು ಅಷ್ಟೇ, ನಮ್ಮದು ಸಿಂಪಲಾಗಿ ಮಾಡೋದು ಬೇಡ ಅಂತ ಈ POPನಲ್ಲೆಲ್ಲ ತುಂಬ ಐಡಿಯಾಸ್ ಕೊಟ್ಟರು ಅವರು. ಅವನದೊಂಥರ ಕ್ಲೌಡ್ ಥರ ಮಾಡಿದ್ದೀವಿ. ಸೊ ಅದು ಅವನಿಗೆ ತುಂಬ ಖುಷಿ ಆಯಿತು, ನನ್ನ ಮಗನಿಗೆ ಎಸ್ಪೆಷಲಿ. ಬಿಕಾಸ್ ನಾವು ಏನೇ ಮಾಡಿದ್ರು ನಮ್ಮ ಫ್ಯೂಚರ್ಗಂತಲೇ ಮಾಡಬೇಕು. ಸೊ ನಮ್ಮ ಪೇರೆಂಟ್ಸ್ ಒಂದು ಫ್ಯೂಚರು, ನಾವು ಅಟ್ ಪ್ರೆಸೆಂಟು. ಸೊ ಮುಂದೆ ಇರ್ಬೇಕಾದ್ರೆ ಇವ್ರದ್ದು. ಸೊ ಅದೆಲ್ಲ ನಮಗೆ ಭಾಳ ಇಷ್ಟ ಇದಾಯಿತು. ಎರಡು ಲಿವಿಂಗ್ ಏರಿಯಾ ನಮ್ಮಲ್ಲಿ ಇದೆ. ಸೊ ಇದೆಲ್ಲ ಆಗ್ತಿದ್ದಂಗೆ ನಾವು ಮೇಲ್ಗಡೆ ಬಂದರೆ ನಿಮಗೆ ಬ್ಯೂಟಿಫುಲ್ಲಾಗಿ ಒಂದು ಆಪ್ಷನ್ಸ್ ಕೊಟ್ಟರು ಅವರು. ಸರ್, ಟೆರೆಸ್ನ ಯೂಶಲಾಗಿ ಜನರಲಾಗಿ ಸೋಲಾರ್ಗೆ ಬಳಸ್ತಾರೆ, ಇಲ್ಲಾಂದರೆ ಕ್ಲಾಸ್ ಇದು ಮಾಡೋಕ್ಕೆ ಬಳಸ್ತಾರೆ ಅಂತ. ಅವ್ರು ಹೇಳಿದ್ರು, ಆಫ್ ದ ಪೋರ್ಷನ್ಸ್ ಯಾಕೆ ನೀವು ಪರಗೋಲಾ ಟೈಪ್ ಥರ ಮಾಡಬಾರ್ದು ಅಂದರು. ಸೊ ಪರಗೋಲಾ ಅಂದರೆ ನಮಗೂ ಅಷ್ಟು ಐಡಿಯಾ ಇರಲಿಲ್ಲ ಏನು ಎಕ್ಸಾಕ್ಟಾಗಿ ಬರುತ್ತೆ ಅಂತ.
ಅದು ಎಕ್ಸಾಕ್ಟ್ಲಿ ಅವ್ರು ಏನು ಮಾಡಿದ್ರು, ಪ್ಲಾನಿಟರೇಷನ್ ಮಾಡಿ ಪ್ಲಸ್ ಅದು ನಿಮಗೆ ಪೀಸ್ಫುಲ್ ಪ್ಲೇಸು. ಸೊ ಯಾವ್ದಾರೋ ಒಂದು ಜಾಗ ಮನೆಯಲ್ಲಿ ತುಂಬ ಇಷ್ಟ ಆಗುತ್ತೆ. ಸೊ ಈಗ ನೀವು ಮೇಲ್ ನಾವು ನೋಡ್ತಾ ಕೂತ್ಕೊಂಡ್ರೆ ಯೂಶ್ವಲಿ ಈ ನಮ್ಮ ಬ್ಯಾಂಗ್ಳೂರು, ನಮ್ಮ ಮೈಸೂರು, ಈ ಪ್ರೆಷರ್ ಇದರಲ್ಲಿ ರಿಲ್ಯಾಕ್ಸೇಷನ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಇವಾಗ. ಸೊ ಅದಕ್ಕೆ ನಮ್ದು ಏನೇ ಟಿ ವಿ ಅದರ್ ಎಂಟರ್ಟೈನ್ಮೆಂಟ್ಸ್ ಇದ್ರೂ ನ್ಯಾಚುರಲಿ ನೀವು ಎಲ್ಲಿ ಕಾಲ ಕಳೀತೀರಾ ಆಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಫ್ಯಾಮಿಲಿ ಎಲ್ಲ ಅಲ್ಲಿ ಬಂದು ನಮ್ಮ ಬೇರೆ ನೇಬರ್ಸು, ನಮ್ಮ ಫ್ರೆಂಡ್ಸು ಯಾರೇ ಬಂದರೂ ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಮಾಡಿದರೆ ಈ ಕಾನ್ಸೆಪ್ಟ್ ಅಂತ. ನಮಗೂ ಅಷ್ಟೇ ತುಂಬ ಪ್ರೆಷರ್ ಬಂದಾಗ ಅಲ್ಲೋ ಕೂತ್ಕೊಂಡ ಏನೋ ಒಂದು ರಿಲ್ಯಾಕ್ಸೇಷನ್. ಮೇಜರ್ಲಿ ಬಂದ್ಬಿಟ್ಟು ನಮ್ಮದು ಚಾಮುಂಡಿ ಬೆಟ್ಟ ವ್ಯೂ ಮಾಡಿನೇ ಕೊಟ್ಟರು. ಸೊ ಅದು ಭಾಳ ಇಷ್ಟ ಆಯಿತು. ಕಿಚನ್ ಸೆಟಪ್ಸ್ ಕೂಡ ನಾವು ಮಾಡಿದ್ವಿ. ಅದರಲ್ಲೂ ಕಿಚನ್ ಸೆಟಪ್ಸಲ್ಲಿ ನಾರ್ಮಲ್ ಬೇಡ, ಓಪನ್ ಕಿಚನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲೂ ಮೇಲ್ ಪರಗೋಲ, ಸ್ಮಾಲ್ ಟೈಪ್ ಆಫ್ ಪರಗೋಲ ಬಂದು ಥಿಂಗ್ಸ್ ಇದ್ದರೆ ಹೆಂಗೆ ಕಾಣುತ್ತೆ ಅಂತ ಮಾಡಿದ್ವಿ. ನನ್ನ ಮನೆ ಕನಸು ಬಂದ್ಬಿಟ್ಟು ನಮ್ಮದು ಫಸ್ಟ್ ಸಿಂಪಲ್ಲಾಗಿ ಪ್ಲ್ಯಾನ್ ಇತ್ತು, ಒಂದು 2 BHK ಮನೆ ಮಾಡಬೇಕು ಅಂತಾಗ. ಬಟ್ ಅವ್ರ ಪ್ಲ್ಯಾನ್ ತೋರಿಸಿದ ರೀತಿ ನೋಡಿದ್ರೆ ನಮಗೆ ಫುಲ್ ಶಾಕ್ ಆಗಿಬಿಡ್ತು, ನಿಜವಾಗ್ಲೂ ನಮ್ಮ ಮನೆ ಈ ಥರ ಬರುತ್ತಾ ಅಂತ. ಸೊ ಅವರು ಪ್ಲ್ಯಾನ್ ಕೊಡೋಕ್ಕೆ, ಡಿಸೈನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಒಂದು 2-3 ದಿನ ಯೋಚನೆ ಮಾಡಿದೆ ಹೆಂಗೆ ಮಾಡೋದು ಹೆಂಗೆ ಅಂತ. ಪ್ಲಸ್ ಅವ್ರದ್ದು ವೇರಿಯಸ್ ಪ್ರಾಜೆಕ್ಟ್ಸ್ ಎಲ್ಲ ನಡೆದಿರೋದೆಲ್ಲ ಕರ್ಕೊಂಡೋಗಿ ತೋರಿಸಿದ್ರು. ಫಸ್ಟು ಫುಲ್ ಫಿನಿಷ್ ಆಗಿರೋದು ಒಂದು ತೋರಿಸಿದ್ರು, ಸೆಮಿ ಫಿನಿಶ್ ತೋರಿಸಿದ್ರು, ಅಂಡರ್ ಕನ್ಸ್ಟ್ರಕ್ಷನ್ ತೋರಿಸಿದ್ರು. ಸೊ 3 ವಿಧದಲ್ಲಿ ಬಂದ್ಬಿಟ್ಟು ನಮಗೆಲ್ಲ ಬಂದು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಮಗೆ ತುಂಬ ರಿಯಲಿ ಶಾಕ್ ಅನಿಸ್ಬಿಡ್ತು. ಸೊ ಈ ಥರ ಎಲ್ಲ ಪ್ರೊಸೆಸ್ ಎಲ್ಲ ಇದೆಯಾ, ಹೀಗೆಲ್ಲ ರಿಯಾಲಿಟಿಗೆ ಬಂದಾಗ ಆಗುತ್ತಾ ಅಂತ. ಸೊ ಆಮೇಲೆ ಒಂದೊಂದೇ ಸ್ಟಾರ್ಟ್ ಮಾಡಿದಾಗ ಅವ್ರ ಜೊತೆ ನಾವು ಪ್ರೈಸ್ ಫೈನಲೈಸೇಷನಲ್ಲಿ ಕೂತ್ಕೊಂಡ್ವಿ. ಸೊ ಪ್ರೈಸ್ ಫೈನಲೈಸೇಷನ್ ಆಯಿತು, ಕಮರ್ಷಿಯಲ್ ಆಯಿತು. ದೆನ್ ಅವ್ರ ಟೀಮ್ ಬಂದು ಸೈಟ್ ವಿಸಿಟ್ ಮಾಡಿದ್ರು. ಎಲ್ಲ ಫ್ರೀಸ್ ಆದಮೇಲೆ ನೆಕ್ಸ್ಟು ಪ್ರಾಜೆಕ್ಟ್ ಬಂದ್ಬಿಟ್ಟು ಮೈಸೂರಿಗೆ ಹ್ಯಾಂಡ್. ಸಿನ್ಸ್ ನಾವು ನೇಟಿವ್ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಆದರೂ ನಾವು ಮೈಸೂರಲ್ಲಿ ಮಾಡಬೇಕಂತ ಭಾಳ ಆಸೆ ಇತ್ತು. ಸೊ ಪ್ರಾಜೆಕ್ಟ್ ಇವರು ಹ್ಯಾಂಡ್ ಓವರ್ ಆದಾಗ ಮೈಸೂರಿಗೆ ಸ್ಟಾರ್ಟ್ ಆಯಿತು. ಬ್ಯೂಟಿಫುಲ್ಲಾಗಿ ಒಂದು ಆಪ್ಷನ್ಸ್ ಕೊಟ್ಟರು ಅವರು. ಸರ್ ಟೆರೆಸ್ನ ಯೂಶ್ವಲಾಗಿ ಜನರಲಾಗಿ ಸೋಲಾರಿಗೆ ಬಳಸ್ತಾರೆ, ಇಲ್ಲಾಂದರೆ ಕ್ಲಾಸ್ ಇದು ಮಾಡೋಕ್ಕೆ ಬಳಸ್ತಾರೆ ಅಂತ. ಅವ್ರು ಹೇಳಿದ್ರು ಆಫ್ ಆಫ್ ದ ಪೋರ್ಷನ್ಸ್ ಯಾಕೆ ನೀವು ಪರಗೋಲ ಟೈಪ್ ಥರ ಮಾಡಬಾರ್ದು ಅಂದರು. ಸೊ ಪರಗೋಲ ಅಂದರೆ ನಮಗೂ ಅಷ್ಟು ಐಡಿಯಾ ಇರಲಿಲ್ಲ ಏನು ಎಕ್ಸಾಕ್ಟಾಗಿ ಬರುತ್ತೆ ಅಂತ. ಅದು ಎಕ್ಸಾಕ್ಟ್ಲಿ ಅವ್ರು ಏನು ಮಾಡಿದ್ರು, ಪ್ಲಾನಿಟರೇಷನ್ ಮಾಡಿ ಪ್ಲಸ್ ಅದು ನಿಮಗೆ ಪೀಸ್ಫುಲ್ ಪ್ಲೇಸು. ಸೊ ಯಾವ್ದಾರೋ ಒಂದು ಜಾಗ ಮನೆಯಲ್ಲಿ ತುಂಬ ಇಷ್ಟ ಆಗುತ್ತೆ. ಸೊ ಈಗ ನೀವು ಮೇಲ್ ನಾವು ನೋಡ್ತಾ ಕೂತ್ಕೊಂಡ್ರೆ ಯೂಶ್ವಲಿ ಈ ನಮ್ಮ ಬ್ಯಾಂಗ್ಳೂರು, ನಮ್ಮ ಮೈಸೂರು, ಈ ಪ್ರೆಷರ್ ಇದರಲ್ಲಿ ರಿಲ್ಯಾಕ್ಸೇಷನ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಇವಾಗ. ಸೊ ಅದಕ್ಕೆ ನಮ್ದು ಏನೇ ಟಿ ವಿ ಅದರ್ ಎಂಟರ್ಟೈನ್ಮೆಂಟ್ಸ್ ಇದ್ರೂ ನ್ಯಾಚುರಲಿ ನೀವು ಎಲ್ಲಿ ಕಾಲ ಕಳೀತೀರಾ ಆಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಫ್ಯಾಮಿಲಿ ಎಲ್ಲ ಅಲ್ಲಿ ಬಂದು ನಮ್ಮ ಬೇರೆ ನೇಬರ್ಸು, ನಮ್ಮ ಫ್ರೆಂಡ್ಸು ಯಾರೇ ಬಂದರೂ ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಮಾಡಿದರೆ ಈ ಕಾನ್ಸೆಪ್ಟ್ ಅಂತ. ನಮಗೂ ಅಷ್ಟೇ ತುಂಬ ಪ್ರೆಷರ್ ಬಂದಾಗ ಅಲ್ಲೋ ಕೂತ್ಕೊಂಡ ಏನೋ ಒಂದು ರಿಲ್ಯಾಕ್ಸೇಷನ್ನು. ಮೇಜರ್ಲಿ ಬಂದ್ಬಿಟ್ಟು ನಮ್ಮದು ಚಾಮುಂಡಿ ಬೆಟ್ಟ ವ್ಯೂ ಮಾಡಿನೇ ಕೊಟ್ಟರು. ಸೊ ಅದು ಭಾಳ ಇಷ್ಟ ಆಯಿತು. ಸೊ ಇಂಟೀರಿಯರ್ಗೆ ನಾವು ಶುರು ಮಾಡಿದಾಗಲೂ ಅಷ್ಟೇ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೇರೆ ಕಡೆ ಮಾಡ್ಸೋಣ ಅಂತ. ಸೊ ನೆಕ್ಸ್ಟು ಮತ್ತೆ ಬಂದು ಬಿಲ್ಡೋಮ್ ಅವರು ಇಲ್ಲ ಬೇಡ ನಮ್ಮ ಹತ್ರನೇ ಮಾಡಿ ಸರ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ಒಂದೊಂದಾಗಿ ನಾವು ಚೆಕ್ ಮಾಡಿ POP ವರ್ಕ್ಸ್ ಡಿಸೈನ್ಸು ಆ್ಯಂಡ್ ಈ ಸನ್ ರೂಫ್ಗೆ ಲೈಟ್ ಇದರಿಂದ ಹಿಡಿದು, ಕಬೋರ್ಡ್ಸಿಂದ ಹಿಡಿದು, ವಾರ್ಡ್ರೋಬಿಂದ ಹಿಡಿದು, ಪಾರ್ಟಿಷನಿಂದ ಹಿಡಿದು ಆ್ಯಂಡ್ ಫ್ರಂಟ್ ಎಲಿವೇಷನ್ ತುಂಬ ಚೆನ್ನಾಗಿ ಬಂದಿದೆ. ವೆರಿ ಕಾಮಾಗಿ, ವೆರಿ ಡೀಸೆಂಟ್ಲಿ ಆ್ಯಂಡ್ ವೆರಿ ಪೀಸ್ಫುಲ್ಲಾಗಿ ಕಾಣ್ತದೆ. ಆ್ಯಂಡ್ ಮನೆಗೆ ಬಂದವರೆಲ್ಲ ತುಂಬ ಚೆನ್ನಾಗಿ ಕೇಳಿದ್ರು. ಎಸ್ಪೆಷಲಿ ದೇ ಆರ್ ವೆರಿ ಬಟ್ ಇನ್ ದಿ ಎಲಿವೇಷನ್ ತುಂಬ ಇಷ್ಟಪಟ್ಟರು. ಪ್ಲಸ್ ಇಂಟೀರಿಯರು ಅಷ್ಟೇ, ನಾರ್ಮಲ್ ಇಂಟೀರಿಯರ್ ಅಂದರೆ ಕಬೋರ್ಡ್ಸ್ ಮಾಡಿ TV ಯೂನಿಟ್ಸ್ ದಟ್ ಎವ್ರಿಬಡಿ ವಿಲ್ ಡು. ಬಟ್ ಪಾರ್ಟಿಷನ್ಸು ಮತ್ತು POP ವರ್ಕ್ಸು ದೆನ್ ಪರಗೋಲದಲ್ಲಿ ಮಾಡ್ತಕ್ಕಂಥ ಡಿಸೈನ್ಸು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಎಸ್ಪೆಷಲಿ ಆ ಇಂಜಿನಿಯರ್ ಸಪೋರ್ಟ್ ಏನಿತ್ತು ಅಂದರೆ ಮಧ್ಯದಲ್ಲಿ ನಾವು ಸಣ್ಣ ಪುಟ್ಟ ಚೇಂಜಸ್ ಎಲ್ಲ ಹೇಳಿದ್ವಿ. ವಿ ಹ್ಯಾವ್ ಸೀನ್ ಅದರ್ ನೇಬರ್ಸ್, ಅವರ್ ಫ್ರೆಂಡ್ಸ್ ಟೆಲಿಂಗ್ ದಟ್ ಯಾವ್ದಾದ್ರು ಒಂದು ಚೇಂಜಸ್ ಮಾಡೋಕೆ ಹೋದಾಗ ದೇ ಆರ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್. ಬಟ್ ಆದರೆ ಇವ್ರಿಗೆ ನಾವು ಏನೇ ಸಣ್ಣ ಪುಟ್ಟ ಚೇಂಜಸ್ ಹೇಳಿದ್ರು ಅವ್ರು ಅಕ್ಸೆಪ್ಟ್ ಮಾಡ್ಕೋತಿದ್ರು. ದೇ ಆರ್ ಎಕ್ಸ್ಪೆಕ್ಟ್ ಅವರ್ ಡಿಸೈನ್ಸ್. ಸೊ ಅದನ್ನು ಹೇಳಿ ಮತ್ತು ಅವರು ಬಂದು ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಪ್ರಾಕ್ಟಿಕಲ್ ಮಾಡೋರು. ಅದಕ್ಕೆ ಸಣ್ಣ ಏನೂ ಆ ಥರ ಎಕ್ಸ್ಟ್ರಾ ಬರ್ಡನ್ಸ್ ಆಗಿಲ್ಲ. ಆ್ಯಂಡ್ ಒಳ್ಳೆ ಪ್ರೈಸಲ್ಲಿ ನಮಗೆ ಮಾಡಿಕೊಟ್ರು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಟ್ರು. ವಿ ಆರ್ ವೆರಿ ಹ್ಯಾಪಿ. ಸೊ ನಾವಾಗಲಿ, ನಮ್ಮ ನೇಬರ್ಸು, ನಮ್ಮ ರಿಲೇಷನ್ಸ್ ಯಾರೇ ಬಂದರು ಭಾಳ ಖುಷಿಪಟ್ಟರು. ನಾವು ಬಿಲ್ಡೋಮ್ ಸೆಲೆಕ್ಟ್ ತೊಗೊಂಡಿದ್ದು ಇಷ್ಟು ರಿಯಾಲಿಟಿಗೆ ಬಂದಮೇಲಂತೂ ಇವಾಗಂತೂ ನಾವು ಇದ್ಮೇಲೆ ವೆರಿ ಪೀಸ್ಫುಲ್ ಆಗಿ ನಾವಿದ್ದೀವಿ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಬಿಲ್ಡೋಮ್.
and all the buildAhome management, that employees, the contractor, engineer, whoever worked for this project. We are very humble to say thank you very much to buildAhome. Money, let's build a home.